ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ. ಈ ಕುರ್ಚಿ ಕಾಳಗಕ್ಕೆ ಈಗ ವಿದೇಶಿ ಟ್ವಿಸ್ಟ್ ಸಿಗುತ್ತಾ ಇದೆ. ಒಂದು ಕಡೆ ಕುರ್ಚಿ ಗುದ್ದಾಟ ಆದರೆ ಮತ್ತೊಂದು ಕಡೆ ಶಾಸಕರು ವಿದೇಶಕ್ಕೆ ಹೋಗೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ನಿಜಕ್ಕೂ ಕೂಡ ದಿನಕ್ಕೊಂದು ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ. ಒಂದೆಡೆ ಕುರ್ಚಿ ಗುದ್ದಾಟ ಆದರೆ ಮತ್ತೊಂದೆಡೆ ಶಾಸಕರು ವಿದೇಶಕ್ಕೆ ಹೋಗೋಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ನಾಳೆನೇ ಆಸ್ಟ್ರೇಲಿಯಾಕ್ಕೆ ಹೋಗ್ತಾ ಇದ್ದಾರೆ ಸಿದ್ದು ಬಣದ ಶಾಸಕರೆಲ್ಲರೂ ಕೂಡ. ರಾಜಕೀಯ ಜಟಾಪಟಿ ನಡುವೆನೇ ಸಿಎಂ ಸೈನ್ಯ ಅಬ್ರಾಡ್ ಟ್ರಿಪ್ ಅನ್ನು ಹಾಕಿಕೊಂಡಿದೆ. ಕುಟುಂಬ ಸಮೇತವಾಗಿ ಕಾಂಗೂರು ನಾಡಿಗೆ ಹೊರಟಿದ್ದಾರೆ ಕೈ ಕಲಿಗಳು. ಈಗ ಸಿದ್ದರಾಮಯ್ಯ ಟೀಮ್ ಆಸ್ಟ್ರೇಲಿಯಾ ಪ್ಲಾನ್ ಒಳ ಮರ್ಮವೇನು ಎನ್ನುವಂತಹ ಪ್ರಶ್ನೆ ಇದೆ. ಮಂಗಳವಾರ ರಾತ್ರಿ 8 ಗಂಟೆಗೆ ಬೆಂಗಳೂರಿನಿಂದ ಟೇಕ್ ಆಫ್ ಆಗ್ತಾರೆ ಎಲ್ಲರೂ ಕೂಡ. ಮಾರ್ಚ್ 1ರವರೆಗೆ ವಿದೇಶದಲ್ಲೇ ಇರ್ತಾರೆ. ಮನಸ್ಕ ಮನಸ್ಸಿನವರು ಅಂದರೆ ಶಾಸಕರು. ಹೈಕಮಾಂಡ್ ವಾರ್ನಿಂಗ್ ನೀಡಿದ್ರು ಕೂಡ ಈ ರೀತಿ ಸಜ್ಜಾಗಿದ್ದಾರೆ ಇವರು. ವೀಸಾ ಸಿಗದೆ ಕೆಲವರು ಹೈರಾಣಾಗಿದ್ದಾರೆ. ವೀಸಾ ಸಿಕ್ಕವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಕಾಂಗ್ರೆಸ್ ಕುರ್ಚಿ ಕಾದಾಟಕ್ಕೆ ಈ ರೀತಿಯಾದಂತಹ ಟ್ವಿಸ್ಟ್ ನೋಡಿ. ಶಾಸಕರು ಈ ರೀತಿಯ ನಿರ್ಧಾರವನ್ನು ತಗೊಂಡಿದ್ದಾರೆ. ಇನ್ನು ಕೆಲವರು ಹೋಗೋದು ಬೇಡ ಅಂತ ನಿರ್ಧಾರ ಮಾಡಿ ಸುಮ್ಮನೆ ಆದರೂ, ಇನ್ನು ಕೆಲವರಿಗೆ ವೀಸಾ ಸಿಕ್ಕಿಲ್ಲ. ಸಿಗದೇ ಇರೋರು ಓಕೆ ಬೇಡ ಅಂತ ಸುಮ್ಮನೆ ಆಗ್ಬಿಟ್ರು. ಇನ್ನು ಕೆಲವರು ಯಾರ್ಯಾರು ಸಿಕ್ಕಿದೆ ಅವರೆಲ್ಲರೂ ಕೂಡ ಈಗ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಅದು ಕೂಡ ಕುಟುಂಬ ಸಮೇತವಾಗಿ ಹೋಗ್ತಾ ಇದ್ದಾರೆ. ಪಶುಸಂಗೋಪನಾ ಇಲಾಖೆಯಿಂದ ನಾವು ಅಧ್ಯಯನ ಮಾಡೋಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಅದು ಕೂಡ ಕುಟುಂಬ ಸಮೇತವಾಗಿ ಹೋಗ್ತಾ ಇದ್ದಾರೆ. ಎಲ್ಲರನ್ನೂ ಕೂಡ ಕರೆದುಕೊಂಡು. ಎಲ್ಲರದ್ದು ಕೂಡ ಒಂದೇ ಮನಸ್ಥಿತಿ ಇದೆ. ಸಿಎಂ ಸಿದ್ದರಾಮಯ್ಯ ಅವರನ್ನು ಅದೇ ಸ್ಥಾನದಲ್ಲಿ ಉಳಿಸಬೇಕು ಅಂತ. ಆದರೆ ಇವರು ಅಲ್ಲೋಗಿ ಏನು ಮಾಡ್ತಾರೆ? ನಿಜಕ್ಕೂ ಕೂಡ ಅಧ್ಯಯನವನ್ನು ಮಾಡ್ತಾರೋ ಅಥವಾ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡ್ತಾರೋ? ಇದ್ರ ಬಗ್ಗೆ ಪ್ರಶ್ನೆ ಇದೆ. ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. DK ಶಿವಕುಮಾರ್ ಅವರ ನಡೆ ಬೇರೆ ರೀತಿಯಾಗಿದೆ, ಸಿದ್ದರಾಮಯ್ಯ ಅವರ ಒಂದು ನಡವಳಿಕೆ ಕೂಡ ಬೇರೆ ರೀತಿಯಾಗಿದೆ. ಈ ಇಬ್ಬರು ನಾಯಕರು ಕೂಡ ಒಂದೇ ಕಾರ್ಯಕ್ರಮದಲ್ಲಿ ಬಂದರೂ ಕೂಡ ಎರಡೆರಡು ಕಾರ್ಯಕ್ರಮಗಳಲ್ಲಿ ಗಮನಿಸಿದ್ದೀವಿ ನಾವು. ವೇದಿಕೆ ಮೇಲೆ ಯಾವ ರೀತಿಯಾಗಿದ್ರು ಅಂತ. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಮಾತೇ ಆಡ್ತಾ ಇರಲಿಲ್ಲ ಸರಿಯಾಗಿ. ಮುಖಕ್ಕೆ ಮುಖ ಕೊಟ್ಟು ನೋಡ್ಕೊಳ್ತಾ ಇರಲಿಲ್ಲ. ಇಬ್ಬರ ಮುಖದಲ್ಲಿಯೂ ಕೂಡ ಗಂಭೀರತೆ ಇತ್ತು. ಏನೋ ಗೊಂದಲ ಆಗಿದೆ, ಇವರಿಬ್ಬರ ಮಧ್ಯೆ ಜಗಳ ಆಗಿದೆ, ಗಲಾಟೆ ಆಗಿದೆ. ಅದಕ್ಕೆ ಯಾರ ಹತ್ರ ಇವರು ಸರಿಯಾಗಿ ಮಾತನಾಡ್ತಾ ಇಲ್ಲ, ಆ ರೀತಿಯಾಗಿ ನಡೆದುಕೊಳ್ತಾ ಇದ್ರು. ಆದರೆ ಎಲ್ಲರ ಮುಂದೆ ಬಂದಾಗ ಏನೋ ಒಂದು ಕೇಳಿದಾಗ ಇಲ್ಲ ನಾವು ಸರಿಯಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ. ಆದರೆ ಈಗ ವಿದೇಶಕ್ಕೆ ಹೋಗ್ತಾ ಇದ್ದಾರೆ ಶಾಸಕರು, ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಹೋಗಲೇಬೇಕು ಅಂತ ಹೇಳಿ. DK ಟೀಮ್ ಏನಿದೆ ಪ್ರತಿ ತಂತ್ರವನ್ನು ನೋಡ್ತಾ ಇದೆ. ಒಂದೇ ಪಡೆ ದೊಡ್ಡ ಪ್ಲಾನ್ ಮಾಡ್ತಾ ಇದ್ರು. ಸಿದ್ದು ಬಣ ವಿದೇಶಕ್ಕೆ ಹೋಗ್ತಾ ಇದೆಯಲ್ಲ, DK ಟೀಮ್ನಿಂದ ಒಂದು ಸದ್ದಿಲ್ಲದೆ ಗೇಮ್ ಪ್ಲಾನ್ ನಡೀತಾ ಇದೆ. ಖರ್ಗೆ ಕಿವಿ ಮಾತನ್ನ ಮರೆತು ಕುರ್ಚಿ ಆಸೆಗೆ ಬಿದ್ದಿದ್ದಾರೆ ಶಾಸಕರು. DKಗೆ ಯಾವಾಗ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. DK ಟೀಮ್ ಶಾಸಕ ಗಣಿಗ ರವಿಕುಮಾರ್ ಅರ್ಭಟಿಸ್ತಾ ಇದ್ದಾರೆ. ಈಗ ಅವ್ರು ನಿನ್ನೆ ಕೂಡ ಮಾತನಾಡಿದರು. ಸಿದ್ದು ಟೀಮ್ ವಿದೇಶದಲ್ಲಿರುವಾಗ ಕುರ್ಚಿಗೆ ಅಸ್ತ್ರ ಹೂಡ್ತಾರ ಕನಕಪುರ ಬಂಡೆ ಎನ್ನುವಂತಹ ವಿಚಾರ. ಹೈಕಮಾಂಡ್ ಕೆಂಗಣ್ಣು ಶಾಸಕರಲ್ಲಿ ಶುರುವಾಗ್ತಾ ಇದೆ ಈಗ ಸಂಕಷ್ಟ. ಬರೇ ಟಿಕೆಟ್ ಬುಕ್ ಮಾಡಿದವರು ಸದ್ದಿಲ್ಲದೆ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ಫ್ಯಾಮಿಲಿ ಜೊತೆ ಬುಕ್ ಮಾಡಿದವರು ಈಗ ಧರ್ಮ ಸಂಕಟದಲ್ಲಿ ಬಿದ್ದುಬಿಟ್ಟಿದ್ದಾರೆ. ಖರ್ಗೆ ಕ್ಲಾಸ್ ನಡುವೆ ಕೂಡ ವಿದೇಶಕ್ಕೆ ಹೋಗೋದು ಅಶಿಸ್ತಿನ ಪರಮಾವಧಿಯೇ ಸರಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ 1ಕ್ಕೆ ಬರ್ತಾರೆ ಶಾಸಕರು. ಅಷ್ಟರಲ್ಲಿ ಬದಲಾಗುತ್ತಾ ಕಾಂಗ್ರೆಸ್ ಚಿತ್ರಣ ಎನ್ನುವಂತಹ ಪ್ರಶ್ನೆ ಇದೆ. ಹೊಂದಾಣಿಕೆ ಸೂತ್ರ ಗಾಳಿಗೆ ತೂರಿದಂತಾಗಿದೆ ಈಗ ರಾಜ್ಯ ನಾಯಕರೆಲ್ಲರೂ ಕೂಡ. ವಿದೇಶಿ ಪ್ರವಾಸದ ನೆಪದಲ್ಲಿ ಶಾಸಕರ ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇದೆ. ಇಲ್ಲಿ DK ಟೀಮ್ ಪ್ರತಿತಂತ್ರ ಏನು ಹೂಡ್ತಾ ಇದೆ. ಇದು ಸಿಎಂ ಬಣದ ನಾಯಕರಿಗೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಅದು ಏನು ಅಂತಂದ್ರೆ ನೋಡಿ, ಖರ್ಗೆ ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ರು, ಹೈಕಮಾಂಡ್ ನಾಯಕರು ಕೂಡ ಹೇಳಿದ್ರು. ಹೀಗಿರುವಾಗ ಅವ್ರಿಗೂ ಕೂಡ ಏನು ಕೂಡ ಹೇಳಿದೆ ಡೋಂಟ್ ಕೇರ್ ಅಂತ ಅಂದೆ ಇವರು ವಿದೇಶಕ್ಕೆ ಹೋಗೋಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರೇನು ಸುಮ್ಮನೆ ಕೂಡೋದಿಲ್ಲ. ಈ ಒಂದು ವಿಚಾರವಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ. ಯಾಕಂದರೆ ಇವರೇನು ಹೋಗ್ತಾ ಇದ್ದಾರೆ ವಿದೇಶಿ ಪ್ರವಾಸಕ್ಕೆ ನಾವು ತಯಾರಾಗ್ಬಿಟ್ಟಿದ್ದೀವಿ ಅಂತ. ಆದರೆ ಕೆಲವರು ಒಬ್ಬೊಬ್ಬರ ಟಿಕೆಟನ್ನು ಯಾರು ಬುಕ್ ಮಾಡ್ಕೊಂಡಿದ್ರೆ ನಾವು ಸಿಂಗಲ್ ಅಂತ ಹೇಳ್ಕೊಳ್ತಾ ಇದ್ರಲ್ವಾ ಕೆಲ ನಾಯಕರು. ಅವರು ಬೇಡ ನಾನು ಹೋಗ್ತಾ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿಕೊಂಡ್ರು. ಇನ್ನು ಫ್ಯಾಮಿಲಿ ಸಮೇತವಾಗಿ ಟಿಕೆಟನ್ನು ಬುಕ್ ಮಾಡಿದವ್ರಿಗೆ ಈಗ ಕಷ್ಟ ಎದುರು ಆಗ್ತಾ ಇದೆ. ಯಾಕಂದರೆ ಟಿಕೆಟ್ ರೇಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಈಗ ದಿಢೀರಂತ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದು ವೇಸ್ಟ್ ಆಗುತ್ತೆ.
ಇನ್ನು ಯಾಕೆ ಕ್ಯಾನ್ಸಲ್ ಮಾಡ್ಕೊಂಡ್ರಿ ಅಂತ ಯಾರಾದರೂ ಬಂದು ಕೇಳಿದ್ರೆ ಅದಕ್ಕೂ ಕೂಡ ಕಾರಣ ಕೊಡಬೇಕಾಗತ್ತೆ. ಒಂದು ರೀತಿಯ ಧರ್ಮ ಸಂಕಟ ಇದು. ಹೈಕಮಾಂಡ್ ಹೇಳಿದಕ್ಕೆ ಕ್ಯಾನ್ಸಲ್ ಮಾಡಿಕೊಂಡ್ರು, ಅಥವಾ ನಿಮ್ಮ ನಾಯಕರು ಏನಾದರೂ ಹೇಳಿದಕ್ಕೆ ಕ್ಯಾನ್ಸಲ್ ಮಾಡಿಕೊಂಡ್ರು, ಅಥವಾ ನಿಮ್ಮಲ್ಲೇ ಏನಾದರೂ ಬೇರೆ ರೀತಿಯಾದಂಥ ಚರ್ಚೆ ಆಯಿತಾ, ಇದ್ರ ಬಗ್ಗೆ ಕೂಡ ಅನುಮಾನ ಬರುತ್ತೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಏನಿರ್ಬೋದು, ಸಿದ್ದರಾಮಯ್ಯ ಬಣದ ನಾಯಕರಿಗೆ ಇವರು ಏನಾದರೂ ಒಂದು ರೀತಿಯಲ್ಲಿ ಟಾಂಗ್ ಕೊಟ್ಟೇ ಕೊಡ್ತಾರೆ. ಯಾಕಂದರೆ ಏನಾದರೂ ಹೇಳಿದ್ರೆ ಮಾತ್ರ, ನಡೆದುಕೊಂಡ್ರೆ ಮಾತ್ರ ಅವರು ಕೂಡ ಹುಷಾರಾಗ್ತಾರೆ, ಇಲ್ಲಾಂದರೆ ಇಲ್ಲ. ಖರ್ಗೆ ಅವರಿಂದ ಕೂಡ ಹೇಳಿಸಿದ್ದಾಯಿತು, ಅವರು ಕೂಡ ಹೇಳಿದರು. ಅವ್ರು ಹೇಳಿದ್ರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ನಾವು ಸಿದ್ಧ ಆಗ್ಬಿಟ್ಟಿದ್ದೀವಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಹೋಗ್ಬಿಡ್ತೀವಿ, ಅಧ್ಯಯನ ಅಷ್ಟೇ ಮಾಡೋದು ನಾವು, ಬೇರೆ ಏನು ಚರ್ಚೆ ಇಲ್ಲ. ಇನ್ನು ಯಾರೋ ಒಬ್ಬರು ಹೇಳಿದ್ರು ಕಾಂಗ್ರೆಸ್ನವರು, ಏನು ಇದು ಬಜೆಟ್ ನಡೆಯುತ್ತಲ್ಲ, ಬಜೆಟಲ್ಲಿ ಯಾರು ಇರ್ತಾರೆ ರೀ, ಬಜೆಟ್ ಮಾಡೋದು ಮುಖ್ಯಮಂತ್ರಿಗಳು ತಾನೇ, ಅವ್ರು ಮಾಡ್ಕೊಳ್ತಾರೆ, ನಾವಿದ್ರೆಷ್ಟು ಬಿಟ್ಟರೆಷ್ಟು ಅನ್ನೋಂಥ ಲೆಕ್ಕಾಚಾರದಲ್ಲಿ ಮಾತನಾಡಿದ್ರು. ಸಿ ಎಂ ಅವರಲ್ವಾ ಬಜೆಟ್ ಮಂಡನೆ ಮಾಡೋದು, ಶಾಸಕರು ಯಾಕಿರ್ಬೇಕು ಬಿಡಿ, ಅವ್ರು ಮಾಡ್ಕೊಂಡು ಹೋಗ್ತಾರೆ ಅನ್ನೋಂಥ ರೀತಿಯಲ್ಲಿ ಮಾತನಾಡಿದ್ರು ಬಾಲಕೃಷ್ಣ, ಡಿ ಕೆ ಶಿವಕುಮಾರ್ ಅವರ ಪರವಾಗಿದ್ದಂಥವ್ರು. ಹೀಗಿರುವಾಗ ಇವರಿಬ್ಬರು ಬಣದ ನಾಯಕರುಗಳ ನಡುವೆ ಈಗ ಈ ರೀತಿಯಾದಂತಹ ಸಮರ ನಡೀತಾ ಇದೆ. ಅದು ಕೂಡ ಯಾರಿಗೂ ಗೊತ್ತಾಗಲ್ಲ ಅಂದ್ಕೊಳ್ತಿದ್ದಾರೆ. ಆದರೆ ವಿದೇಶಕ್ಕೆ ಹೋಗೋದು ಒಂದು ಪ್ಲಾನ್ ಆದರೆ, ಇಲ್ಲೇ ರಾಜ್ಯದಲ್ಲೇ ಇದ್ಕೊಂಡು ಒಂದು ಪ್ಲಾನ್. ಅವರೇನು ವಾಪಸ್ ಬರ್ತಾರೆ, ವಾಪಸ್ ಬರೋಷ್ಟರಲ್ಲಿ ಕಾಂಗ್ರೆಸ್ನಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗಿರುತ್ತೆ ಎನ್ನುವಂಥ ಮಾತು ಕೂಡ ಸತ್ಯ. ಆದರೆ ಅದು ಏನಾಗಿರುತ್ತೆ ಅನ್ನೋದೇ ಈಗ ಪ್ರಶ್ನೆ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.